ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಗಂಗಾ ಚುಪ್ಪಿ ಯೂಟ್ಯೂಬ್ ಚಾನಲ್. ನಿನ್ನೆ ಮಲ್ಲೇಶ್ವರಂ ಹೋಗಿದ್ವಿ, ಇವತ್ತು ಚಿಕ್ಕಪೇಟೆ. ಇವತ್ತು ಮೇಡಮ್ ಜಾಯ್ನ್ ಆಗ್ತಿದ್ದಾರೆ. ನಿನ್ನೆ ಅವ್ರು ಬಂದಿರಲಿಲ್ಲ, ಬ್ಯುಸಿ ಅಂತ. ಇವತ್ತು ನೋಡೋಣ ಏನೆಲ್ಲ ಫನ್ ಇರುತ್ತೆ. ನಿಜವಾಗ್ಲೂ ಫನ್ ಮಾಡ್ತೀವ ಅಥವಾ ಬರೀ ಶಾಪ್ ಮಾಡ್ತೀವ ಗೊತ್ತಿಲ್ಲ. ಸಿಂಧು ಹೊರಟ್ಲಾ? ಇವಾಗ ಎಲ್ಲ ಹೋಗ್ಬೇಕು? ಚಿಕ್ಕಪೇಟೆಗೆ ಹೋಗ್ತೀವಿ. ಅದಕ್ಕೂ ಮುಂಚೆ ನೀನೇನೋ ಕೆಲಸ ಐತೆ ಅಂತಲ್ಲ ಗೈಸ್. ಮೇಡಮ್ ಫೋಟೋ ಶೂಟಿಗೆ ಫುಲ್ ರೆಡಿ ಆಗ್ತವ್ರೆ. ಫೋಟೋ ಶೂಟ್ ಲಾಗ್ ಹಾಕ್ತೀವಿ. ಏನೆಲ್ಲ ಸರ್ಕಸ್ ಮಾಡ್ತಾಳೆ ಅಂತ ನೋಡಬೇಕು ಅಲ್ವಾ ಸಿಂಧು? ಗೈಸ್ ಇವಾಗ ಹೊರಟ್ವಿ. ಗೈಸ್ ಹೆಂಗಂತಾಳೆ, ಫೋನ್ ಇಟ್ಕೊಂಡ್ ಬಂದ್ಬಿಡ್ತಾಳೆ ಅಂತ. ವ್ಲಾಗ್ ಮಾಡೋಣ ಬಾ, ಸೇಯಿಂಗ್ ಎಸ್ ಮಾಡೋಣ ಅಂತೆಲ್ಲ ಹೇಳ್ಬಿಟ್ಟು ಇವಾಗ ಫೋನ್ ಇಟ್ಕೊಂಡ್ ಬರ್ತಾಳೆ ಅಂತ. ಎಲ್ಲೋಗ್ಬೇಕು ಫಸ್ಟು? ಎಲ್ಲ ಪ್ರಿಪೇರಾ ಫೋಟೋ ಶೂಟಿಗೆ? ಗೈಸ್ ಎಲ್ಲ ಪ್ರಿಪೇರ್ ಆಗ್ತಾಳೆ. ಇನ್ನು ಅದೇನು ಶಾಪಿಂಗ್ ಇಟ್ಕೊಂಡೋಳೋ ಗೊತ್ತಿಲ್ಲ. ಇವತ್ತು ಅದನ್ನು ಮುಗಿಸ್ಕೊಂಡು ಬಂದು ನಾಳೆ ಒಂದೇ ದಿನ ಇರೋದು. ಸ್ಯಾಟರ್ಡೆ ಸಂಡೇ ಫೋಟೋ ಶೂಟ್. ಬ್ಲೌಸ್ ಕೊಟ್ಟಿದ್ದಂತೆ ಸ್ಟಿಚ್ಚಿಗೆ, ಸೊ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಗೈಸ್ ಡಿಸೈನರ್ ಗೈಸ್. ಇವಾಗ ಬ್ಲೌಸ್ ಎಲ್ಲ ಇಸ್ಕೊಂಡು ಚಿಕ್ಕಪೇಟೆ ಕಡೆ ಹೊರಟಿದ್ದೀವಿ ಗೈಸ್. ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಸಿಗ್ತೀವಿ. ಅಂದ್ಕೊಂಡು ಚೆನ್ನಾಗಿ ಸರ್ಚ್ ಮಾಡ್ಕೊಂಬಂದ್ವಿ. ಇವತ್ತಿನ ಏನೇನು ಇಷ್ಟ ಆಗುತ್ತೋ ಗೊತ್ತಿಲ್ಲ. ಬಂದ್ವಿ. ಇವಾಗ ಯಾವ ಶಾಪಿಗೆ ಹೋಗ್ತಿರೋದು ಗೈಸ್? ಲೊಕೇಶನ್ ಗೊತ್ತಿರೋದು ಇವ್ರಿಬ್ಬರಿಗೆ. ನೇತ್ರ ಇಲ್ಲ, ಯಾಕೆ ಹಂಗೆ ಹೋಗ್ತಾವಳೆ ಗೈಸ್? ಸುಮ್ಮನೆ ಹೋಗ್ತಾವಳೆ ನೇತ್ರ. ಹಂಗಂತೂ ಗೊತ್ತಿಲ್ಲ ರೋಡ್ ಎಲ್ಲಿದೆ ಅಂತ. ಲೇ ಎಲ್ಲ ಹೋಗ್ತಾ ಇದೆಯಾ? ಲೇ ಯಾವ್ಯಾವ ರೋಡಲ್ಲಿ ಕರ್ಕೊಂಬರ್ತೀಯ? ಅಯ್ಯೋ ಸಂದಿಗೊಂದಿ ಎಲ್ಲ ಹೋಗ್ತಿದ್ವಿ. ಟ್ರಯಲ್ ಎಲ್ಲ ಇರುತ್ತಾ? ಇಲ್ವಾ? ಇನ್ನೂ ಒಂದು ಫ್ಲೋರಾ? ಬೇಡ. ಎಸ್ 4th ಫ್ಲೋರು. ಫೈನಲಿ ಸಿಕ್. ಪರ್ಫೆಕ್ಟ್ ಕಲೆಕ್ಷನ್. ಪರ್ಫೆಕ್ಟ್ ಕಲೆಕ್ಷನ್ ಅಂತ ಹೇಳಿ ಬಂದಿದ್ದು. ಹಾಂ, ಡ್ರೆಸ್ ಅಂಬ್ರೆಲಾ ಅಲ್ಲ. ನೀನು ವಾಯ್ಸ್ ಕೊಡಲೇಬೇಕು. ಚೆನ್ನಾಗಿದೆ. ವಾವ್, ಸೀರಿಯಸ್ಲಿ ಚೆನ್ನಾಯ್ತು. ಅಲ್ಲಿ ಕೇಳಿದಲ್ಲ ಮೂದು ಅದೇ ಥರ ಐತೆ.
ಗೈಸ್ ಎಷ್ಟು ಶಾಪ್ ಮಾಡಿದ್ದೀವಿ, 1 2 3 4 5 ಗೈಸ್. ಯಾರಿಗೆಲ್ಲ ಕುರ್ತಾ ಸೆಟ್ಟು, 2 ಪೀಸ್ ಸೆಟ್ಟು, 3 ಪೀಸ್ ಸೆಟ್ ಬೇಕು ಅವರೆಲ್ಲ ಪರ್ಫೆಕ್ಟ್ ಕಲೆಕ್ಷನ್ ಚಿಕ್ಕಪೇಟೆಗೆ ಬರ್ಬೋದು ಗೈಸ್. ಚೆನ್ನಾಗಿದೆ ಇಲ್ಲೆಲ್ಲ. 4050 rupees. ಗೈಸ್ ಶಾಪಿಂಗ್ ಮುಗೀತು ನಂದು. ಇನ್ನೇನಿದ್ರು ಏರ್ ಎಕ್ಸ್ಟೆನ್ಷನು, ಬ್ರೋಚರ್ಸು ಈ ಥರದ್ದು ಚಿಕ್ಕ ಚಿಕ್ಕ ತೊಗೊಂಡು ಹೊರಡೋದು. ನನಗೂ ಸ್ಕರ್ಟ್ ಬೇಕು, ನಾನು ಸ್ಕರ್ಟ್ ಹುಡುಕ್ತಿದ್ದೀನಿ. ಆ ಥರದ್ದಾ? ನಾನು ನಾರ್ಮಲ್ ಸ್ಕರ್ಟ್ ಹೋಗಿ ಕೈ ಆಮೇಲೆ ಹಂಗೋಯ್ತೆ. ಕೈಗೆ ಕಳ್ಕೊಂಡು ಮದುವೆ ಟೈಮಲ್ಲಿ ಚೆನ್ನಾಗಿ ಬರ್ತಿಲ್ಲ ಕಣೀರೆ. ನಾನೇನೇನು ಚೆನ್ನಾಗಿ ಬರ್ತಿದ್ದೀನ? ಯಪ್ಪ ಕೂದಲೆಲ್ಲ ಹೆಂಗೆ ಕೇಳ್ತಿದ್ಯಾ? ಫೋಟೋ ನೋಡ್ಬಿಡೋದು ಹಿಂಗ್ ಸೂಪರ್ ಆಗಿರುತ್ತೆ. ನೋಡಿ ಗೈಸ್ ಹೆಂಗ್ ಆಡ್ತಾಳೆ. ಇದು ನಾನಂತ ಪಕ್ಕ ಹಾಕ್ತೀನಿ. ಒಂದಂತ ಸೆಲೆಕ್ಟ್ ಮಾಡಲ್ಲ, ಎಲ್ಲ ನಿಮಗೆ ಕಮ್ಮಿ ಇನ್ನೇ ಕೊಟ್ಟೆ. ಯಾವತ್ತೂ ಟೀ ಶರ್ಟ್ ಹಾಕೊಂಡು ಅಭ್ಯಾಸ ಆಗಿ ಎಷ್ಟು ಬೇಗ ಅದೇ ಕತ್ಲೆ ಆಗ್ಬಿಟ್ಟಿದೆ. ನಾವು 450ನೇ ಕೊಟ್ಟು ತಗೊಂಡಿವಂತೆ, 100 rupees ತಿಂದೇನೋ. ಗೈಸ್ ನೇತ್ರ ಮೆಟೀರಿಯಲ್ ನೋಡ್ತಿದ್ದಾಳೆ ಹಳೆ ಶಾಸ್ತ್ರಕ್ಕೆ. ಗೈಸ್ ಇಂದು ಫ್ಯಾನ್ಸಿ ಸ್ಯಾರಿ ನೋಡೋಣ ಅಂತ ಬಂದಿದ್ದಾಳೆ. ಚೆನ್ನಾಗಿದೆ. ಗೈಸ್ ಹೇಗಿದೆ ಸೇಮ್ ಕಲರ್? ರಂಗ್ ಫ್ಯಾಷನಿಗೆ ಬಂದಿದ್ದೀವಿ. ಮುಟ್ಟು ನೋಡು ಹೆಂಗಿದೆ, ಡಾರ್ಕ್ ಗ್ರೀನ್. ಚೆನ್ನಾಗಿ ಅನ್ಸಲ್ಲ ಬಾ. ಗೈಸ್ ಶಾಪಿಂಗ್ ಮುಗೀತು. ಗೈಸ್ ಆಲ್ಮೋಸ್ಟ್ ಶಾಪಿಂಗ್ ಮುಗಿದಿದೆ, ಇನ್ನೇನಿಲ್ಲ. ಮುಗೀತಿಲ್ಲ. ಟೈಮ್ ಎಷ್ಟು ನೋಡು, ಟೈಮ್ ಎಷ್ಟು? 8:24. 8 ಹತ್ತಿದ್ರೆ 8:30. ನೀನು ಆ ಥರದ್ದೇ ತಾನೇ ಡ್ರೆಸ್ ತೊಗೊಂಡಿರೋದು, ಆರೆಂಜು ಸ್ವಲ್ಪ ಸಿಮಿಲರು. ಅರ್ಥಶಾಸ್ತ್ರಕ್ಕೆ ನೇತ್ರ ನಿಂಗೆ ನೈಟಿ ಕೊಡ್ಸೋಣ? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ನೈಟಿ ಕೊಡ್ಸ್ತೀನಿ. ಎಷ್ಟಿಂದ ನಿಂಗೆ ಕೊಡಿಸ್ಲಾ ನೈಟಿ? ಚಡ್ಡಿ ಕೊಡ್ಸೋಣ? ಹಂಗ ಪ್ರೈಸ್ ಕೇಳಿ. ಚೆನ್ನಾಗಿದೆ, ಪಿಸ್ತಾ ಕಲರ್. ಹಂಗ ನೋಡ್ತೀನಿ ಅಂತ ಬಂದತ್ತೆ. ರೆಂಟಲ್ಲಿ ಹೇಳವಳೆ, ಆದರೂ ನೋಡ್ತಾವಳೆ. ಶಾಪಿಂಗ್ ಮುಗೀತಿದೆ ನಮ್ಮದು, ಇಲ್ಲೇ ಲೇಟ್ ಆಗ್ತಾ ಇದೆ. ಗೈಸ್ ನೇತ್ರ ಹಳದಿ ಶಾಸ್ತ್ರಕ್ಕೆ ಸೆಟ್ ತೊಗೊತವಳೆ. ನೋ ಸೆಪ್ಟಮು ಮತ್ತು ಬ್ರೋಚರ್ಸ್ ಎಲ್ಲ ಹುಡ್ಕೊಂಡ್ಬರ್ತಿದೆ. ಅದನ್ನೇ ಅವಳು ಹೇಳಿರೋದು ಅನ್ಸುತ್ತೆ ಮೇ ಬಿ. ಇದು ಏರ್ ಆಕ್ಸೆಸರೀಸ್ ಬೋ ತಗೊಂಡಿದ್ದೀನಿ, ಏರ್ ಎಕ್ಸ್ಟೆನ್ಷನ್ನು. ಬರೀ ಬಾರ್ಗಿಂಗ್ ಮಾಡೋದಾಯ್ತು ನಮ್ಮದು ಇವತ್ತೆಲ್ಲ. ಸರ್ 250 ಮಾಡಿಕೊಡಿ ಕಲ್ಲ ಕೊಡಿ ಸರ್. ಬರುತ್ತೆ, ನನ್ನ ಫ್ರೆಂಡು ಇಲ್ಲೇ ತೊಗೊಂಡೋಗಿರೋದು, ನೆಕ್ಸ್ಟ್ ಇಲ್ಲೇ ತೊಗೊಂಡೋಗ್ತೀವಿ. ಹಾಯ್ ಗೈಸ್, ಶ್ರೀ ಕರ್ನಾಟಕ ಫ್ಯಾನ್ಸಿ ಸ್ಟೋರಲ್ಲಿ ಇದ್ದೀವಿ. ಏರ್ ಎಕ್ಸ್ಟೆನ್ಷನ್ನು ಮತ್ತು
ಬ್ರೋಚರ್ಸ್ ಎಲ್ಲ ಸಖತ್ತಾಗಿದೆ ಗೈಸ್. ಇಲ್ಲಿ ನೀವು ಬೇಕಾದರೆ ಬಂದು ತೊಗೋಬೋದು. ಮತ್ತು ಟಾಟು ಅದೆಲ್ಲ ತುಂಬ ರೀಸನಬಲ್ ಪ್ರೈಸಲ್ಲೇ ಸಿಗ್ತಾ ಇದೆ ಗೈಸ್. ತುಂಬ ಚೆನ್ನಾಗಿದೆ. ಮತ್ತು ಜ್ಯುವೆಲ್ಸ್ ಕಲೆಕ್ಷನು ಸಖತ್ತಾಗಿ ನೋಡಿ. ಜ್ಯುವೆಲ್ಸ್ ನೋಡಿ ಗೈಸ್. ಫೈನಲಿ ಶಾಪಿಂಗ್ ಮುಗಿತು. ಬಾಯ್ ಬಾಯ್. ಲೇಟ್ ಆಯಿತು ಬಾ ಸಿಂಧು. ಶ್ರೀ ಕರ್ನಾಟಕ ಫ್ಯಾನ್ಸಿ ಸ್ಟೋರ್ ಚಿಕ್ಕಪೇಟೆ ಗೈಸ್. ಏರ್ ಎಕ್ಸ್ಟೆನ್ಷನು ಮತ್ತು ಏರ್ ಸ್ಪ್ರೇ ಎಲ್ಲ ಸಹ ರೀಸನಬಲ್ ಪ್ರೈಸಲ್ಲೇ ಸಿಗ್ತಾ ಇದೆ ಗೈಸ್. ಯಾರಿಗೆಲ್ಲ ಬೇಕು ಮೇಕಪ್ ಆರ್ಟಿಸ್ಟ್ಗಳು ಬಂದು ವಿಸಿಟ್ ಮಾಡ್ಬೋದು. ಟ್ರೈನಲ್ಲಿ ಮುಗೀತು, ಹೋಗ್ತಾ ಇದ್ದೀವಿ ನೋಡಿ ಗೈಸ್. ಆಲ್ರೆಡಿ ಎಲ್ಲ ಕ್ಲೋಸ್ ಆಗಿದೆ. ಎಷ್ಟು ಶಾಪ್ ಮಾಡಿದ್ದೀವಿ, ಹೋಗ್ಬಿಟ್ಟು ಅನ್ಬಾಕ್ಸಿಂಗ್ ಮಾಡ್ತೀವಿ. ಫೈನಲಿ ಶಾಪಿಂಗ್ ಮುಗೀತು, ಮನೆಗೆ ಹೋಗ್ತಾ ಇದ್ದೀವಿ. ವಿಡಿಯೋ ಪರವಾಗಿಲ್ಲ ಬಿಡು, ಲೇಟ್ ಆಗಿದೆ. ಅದಕ್ಕೆ ಹೋಟೆಲಲ್ಲೇ ಪಾರ್ಸೆಲ್ ತೊಗೊಳ್ತಾ ಇದ್ದೀವಿ. ಸರಿ ಆಯಿತು. ಎಷ್ಟು ಸರಿ. ಇವಾಗ ಪಾರ್ಸೆಲ್ ತಗೊಂಡು ಹೋಗ್ತಾ ಇದ್ದೀವಿ ಗೈಸ್ ಆಟೋದಲ್ಲಿ. ಇದು ಪಾರ್ಸೆಲ್ ತಗೊಂಡು ಹೊರಟಿವಿ ಮನೆಗೆ. ಶೂರಷ್ಟೇ. ಫೈನಲಿ ಮನೆಗೆ ರೀಚ್ ಆದ್ವಿ. ನಾನು ಸಿಂಧು, ನೇತ್ರನ ನಮ್ಮ ಜೊತೆ ಇರ್ತಾಳ ಹೋಗ್ತಾಳ ಗೊತ್ತಿಲ್ಲ. ಬಟ್ ಫೈನಲಿ ಮನೆಗೆ ರೀಚ್ ಆದ್ವಿ ಗೈಸ್. ಎಷ್ಟೆಲ್ಲ ಇದೆ. ಹೆಂಗಾಗಿದ್ದೀವಿ, ಫುಲ್ ಟಯರ್ಡ್ ಆಗಿ. ಅಪ್ಪ ಏನೋ ಫೋನ್ ಮಾಡ್ತೀನಿ ಅಂತ ಕರ್ಕೊಂಬಂದು ಗೈಸ್. ಚಿಕ್ಕಪೇಟೆಲಿ ಫನ್ ಆಗಲಿಲ್ಲ, ಫುಲ್ ಟ್ರಾಜಿಡಿ. ಅಯ್ಯೋ ನೋಡಿ, ಇಷ್ಟೆಲ್ಲ ಶಾಪ್ ಮಾಡ್ಕೊಂಡು ಬಂದಿದ್ದೀವಿ. ಸಿಂಧು ಕೈಲಿ ಸ್ವಲ್ಪ ಇದೆ ಗೈಸ್. ನೋಡಿ ಪಾರ್ಸೆಲ್ ತೊಗೊಂಡ್ಬಂದಿದ್ವಿ, ಅದನ್ನೇ ಊಟ ಮಾಡ್ತಿದ್ದೀವಿ. ನೇತ್ರ ಹೊರಡ್ತಿದ್ದಾಳೆ. ಬಾಯ್ ಹೇಳೋ ನೇತ್ರ. ಆಟೋ ಹೋಗ್ತಾಯಿಲ್ಲ ಅವಳಿಗೆ. ಎಲ್ಲಿ ಹೋದ್ರೂ ಏನಾದರೂ ಒಂದಿರುತ್ತೆ, ಹೋಗ್ತಾ ಇರ್ತಾಳೆ. ಕರೆಕ್ಟ್ ಟೈಮಿಗೆ ಬರೋದು ಬಿಸಿ ಪರ್ಸನ್ ಗೈಸ್. ದೋಸೆ ಮತ್ತು ಫ್ರೈಡ್ ರೈಸ್, ಪನ್ನೀರ್ ಫ್ರೈಡ್ ರೈಸ್ ಗೈಸ್. ಅವಳು ಅರ್ಜೆಂಟಲ್ಲಿ ಹೊರಟಾಳೆ. ತಿಂದು ಬಾ. ಇದು ಐಟಮ್ ತಗೊಂಡಿದ್ದಾರೆ. ನೋಡು ಏನೋ ಅನ್ನಿಸ್ತಿಲ್ಲ. ದೋಸೆ, ಪನ್ನೀರ್ ಫ್ರೈಡ್ ರೈಸು, ಸಾಂಬಾರು ಎಲ್ಲ ಬಾರದು ತಿನ್ನು. ಊಟ ಕೊನೆಗೂ ನಾನೇ ನೆನ್ಪು ಮಾಡಿದ್ದೀನಿ. ಯಾಕೆ ಇಲ್ಲಿಗೆ ಬುಕ್ ಮಾಡಿದ್ದ? ನೇತ್ರ ಟೇಸ್ಟ್ ಮಾಡು. ಜ್ಯೂಸ್ ಗೈಸ್. ನೇತ್ರ ಹೋಟ್ಲು. ಬಾಯ್ ಬಾಯ್. ಬಾಯ್ ಬಾಯ್. ಅಷ್ಟೇ ತಾನೇ, ಏನಿಲ್ಲ ಇದೇನಿಲ್ಲ ಏನು. ಅದು ನಮ್ಮದು. ಬಾಯ್ ಕಣೆ. ಓಯ್ ಬಾಯ್ ಬಾಯ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.